ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ 60,000 ರೈತರಿಗೆ 400 ಕೋಟಿ ಸಾಲ ಬಡ್ಡಿ ಮನ್ನಾ ಮಾಡಿ. ಕಳೆದ ಬಾರಿ 1,200 ಕೋಟಿಯನ್ನು ಈ ಇಂಟ್ರೆಸ್ಟ್ 4.5% ಕೊಡ್ತಾರೆ ನಮಗೆ ನಬಾರ್ಡ್ನವ್ರು. ಆ 4.5%ನ್ನು ನಾವೇನು ಬಡ್ಡಿ ರೈತ ಕೊಟ್ಟಿದ್ದೀವಿ ಆ ಎಲ್ಲ ಬಡ್ಡಿಯನ್ನು ನಾವು ಕೊಡ್ತೀವಿ ನಬಾರ್ಡ್ಗೆ. ಥ್ರೂ ಸೊಸೈಟಿ ಮೂಲಕ, ಥ್ರೂ DC ಬ್ಯಾಂಕ್ ಮೂಲಕ ಏನು ಕೊಡ್ತೀವಿ ಅದು DC ಬ್ಯಾಂಕ್ನವ್ರು ಕಟ್ಟೋಕ್ಕಾಗಲ್ಲ ಅಥವಾ ಸೊಸೈಟಿಯವ್ರು ಕಟ್ಟೋಕ್ಕಾಗಲ್ಲ. ಸರ್ಕಾರ ಆ ಬಡ್ಡಿಯನ್ನು ಕಟ್ತೀವಿ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಅತಿ ಹೆಚ್ಚು ಖಾತೆ ಬದಲಾವಣೆ ಆಗಿದ್ದರೆ ಅದು BJP ಕಾಲದಲ್ಲಿ, ಈ ತೀರ್ಮಾನ ಆಗಿದ್ದರೆ BJPಯರ ಕೇಂದ್ರ ಸರ್ಕಾರದಲ್ಲಿ BJPಯರಿದ್ದಾಗ. ಸೊ ಕಳೆದ ಬಾರಿ ಬೊಮ್ಮಾಯಿಯವರಿದ್ದಾಗ ಈ ಅವ್ರವ್ರ ದಾಖಲೆ ಪ್ರಕಾರ ಖಾತೆ ಮಾಡಿ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಮೇಲೆ ಒಂದೋ ಎರಡೋ ಈ ಕಾಲದಲ್ಲಿ ಆಗಿರ್ಬೋದು, ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ, ಸರಿಪಡಿಸ್ಬೇಕು ಅಂತ ಹೇಳಿದ್ವಿ. ಬಹುತೇಕ ಹೆಚ್ಚು ಈ ಖಾತೆ ಬದಲಾವಣೆ ಮತ್ತು ಒಕ್ಕದು ಏನಾದ್ರು ರೈತರಿಗೆ ಅನ್ಯಾಯ ಆಗಿದ್ದರೆ ಅದು BJPಯ ಆಡಳಿತದ ಸಂದರ್ಭದಲ್ಲಿ. ಬಹುಶಃ ನಾವು ಒಂದು ಸ್ವಲ್ಪ ನಾವು ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಇವ್ರು ತಪ್ಪನ್ನು ಹುಡ್ಕೋಕ್ಕೆ ಹೋಗಲಿಲ್ಲ, ಅದು ನಮ್ಮ ತಪ್ಪು ಅಂತ ಕಾಣುತ್ತೆ. ನಾವು ಒಂದು ಸ್ವಲ್ಪ ಈ 1.5 ವರ್ಷದಲ್ಲಿ ಕೆಲಸ ಮಾಡೋದಕ್ಕಿಂತ ಮೊದಲು ಅವ್ರ ತಪ್ಪನ್ನೇ ನಾವು ಹುಡುಕೊಂಡು ಹೋಗ್ಬೇಕಾಗಿತ್ತು. ನಾವು ಒಂದು ಸ್ವಲ್ಪ ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಯವರ ಉಪಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸ್ವಲ್ಪ ಈ ತಪ್ಪನ್ನು ನಾವು ಮಾಡ್ದು ಅಂತ ಕಾಣುತ್ತೆ. ಪಾಪ ಮಾಡಲೇಬೇಕಲ್ವ ಅವರು. 5 ವರ್ಷ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆ ನೋವಾಗಿದೆ, ಅದಕ್ಕೆ ಮಾಡ್ತಾರೆ. ಮಾಡಲಿ ಅಯ್ಯೋ ಮಾಡಲಿ ಪಾಪ, ಅವ್ರಿಗೆ NDA ಅಲ್ವಾ. ಈಗ ಸೀಟು ಕೊಡಲಿಲ್ಲ ಅಂದರು, ರಾಜ್ಯಸಭೆಗೆ ಹೋದ್ರು, ಈಗ MLC ಆದರು, ಮತ್ತೇನಾರು ಒಂದು ಕೊಡಲೇಬೇಕಲ್ಲ ಅವ್ರು ಸಕ್ರಿಯ ರಾಜಕಾರಣದಲ್ಲಿ ಇರೋದ್ರಿಂದ ಮೇಡಮ್ಮು ಯಾವ್ದಾರ ಒಂದು ಅವಕಾಶ BJPಯವ್ರು ಮಾಡಬೇಕಾಗುತ್ತಲ್ಲ. ಹೋರಾಟನೂ ಮಾಡದೆ ಹೆಂಗೆ ಮಾಡ್ತಾರೆ? ಮಾಡಿದ್ರೆ ತಪ್ಪೇನಿತ್ತು, ಮಾಡಲಿ ಬಾ. ಅಶೋಕ ಮಾಡ್ತಾರಂತೆ ಆಡಳಿತ ಮಾಡೋರು, ಮೇಡಮ್ ಮಾಡಿದ್ರೆ ಯಾಕೆ ತಪ್ಪು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಿತ್ತು. ಅವ್ರು ಹೋರಾಟ ಮಾಡದೇ ಇದ್ರೆ ಅವರು ಹೆಂಗೆ ಸ್ಥಾನಮಾನ ಸಿಗುತ್ತೆ? ಹೋರಾಟ ಮಾಡಿದ್ರೆ ಏನಿಲ್ಲ, ಜನರ ಬಗ್ಗೆ ಏನು ಇರ್ಬೋದು, ಮಾಡಲಿ ಪಾಪ. 5 ವರ್ಷ MP ಆಗಿ ಅನುಭವದಲ್ಲಿ ಮಾಡಿದ್ದಾರೆ. ತಕ್ಷಣ ಹೇಳಿದ್ದೀನಿ, ವಿಚಾರ ಗೊತ್ತಾಗಿದೆ ಆಲ್ರೆಡಿ. ಅದಕ್ಕೆ ತಕ್ಷಣ ಏನಾದ್ರು ರೆಮಿಡಿ ಹುಡುಕಿ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.